ಸುಮಾರು 15 ಅಂಗನವಾಡಿ ಕಟ್ಟಡಗಳಿಗೆ ಶಂಕುಸ್ಥಾಪನೆ, 4 ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ. ಬಹುಶಃ ಭಾಳ ವರ್ಷಗಳಿಂದ ಅಂಗನವಾಡಿ ಕಟ್ಟಡಗಳು ಮತ್ತು ನಿವೇಶನ ಇರಲಿಲ್ಲ. ನಾನು ಈ ಬಾರಿ ಶಾಸಕನಾದ ಮೇಲೆ ಒಂದು ಆದೇಶವನ್ನು ಕೊಟ್ಟು ಎಲ್ಲಿ ನಮ್ಮ ಸರ್ಕಾರಿ ಜಮೀನಿದೆ ಅಂಥ ಕಡೆ ಎಲ್ಲ ಹುಡ್ಕೊಂಬರ್ಬೇಕು, ಅಂಗನವಾಡಿ ಸ್ಮಶಾನ ಸಾರ್ವಜನಿಕ ಉಪಯೋಗ ಬೇಕಾದಂಥ ಭೂಮಿಯನ್ನು ಗುರುತಿಸ್ಬೇಕು ಅಂತೇಳಿ ಮತ್ತು ನಿವೇಶನ ಕೊಡ್ತಕ್ಕಂಥದ್ದು ಮನೆಗಳಿಗೆ ಇದನ್ನೆಲ್ಲ ಮಾಡಿದ್ದೀವಿ. ಆ ಪ್ರಕಾರವಾಗಿ 40 KMRCನಲ್ಲಿ ಅಂಗನವಾಡಿ ಕಟ್ಟಡಗಳ ಕೈಗೆತ್ಕೊಂಡಿದ್ದೀವಿ. 10 ದುರಸ್ತಿ ಮಾಡ್ತೇವೆ. ಮತ್ತು ಅದೇ ಥರ ಬೇರೆ ಬೇರೆ ಇಲಾಖೆಯಿಂದ ಕಾಮಗಾರಿಗಳನ್ನ ಮಾಡಲಿಕ್ಕೆ ಹೆಚ್ಚು ಚಾಲನೆ ಕೊಟ್ಟಿದ್ದಾವೆ. ಸೊ ಆ ರೀತಿಯಲ್ಲಿ ಇವತ್ತು ಮೊನ್ನೆ ಸುಮಾರು 10 ಅಂಗನವಾಡಿಗಳಿಗೆ ಶಂಕುಸ್ಥಾಪನೆ ಮಾಡಿದೆ. ಇವತ್ತು 15. ಇನ್ನು ಉಳಿದಿದ್ದಿನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ನಮ್ಮ ಉದ್ದೇಶ ಇರತಕ್ಕಂಥದ್ದು 3 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋದ್ರ ಜೊತೆಗೆ ಅವ್ರಿಗೆ ಅಕ್ಷರ ಜ್ಞಾನ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಅಂಗನವಾಡಿ ಕಟ್ಟಡಗಳನ್ನ ಕೊಡೋದ್ರ ಮುಖಾಂತರ ಅಂಗನವಾಡಿ ಸಹಾಯಕಿಯರು ಅವ್ರಿಗೆ ಹೆಚ್ಚಿನ ಆಸಕ್ತಿ ವಹಿಸಿ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆ ಮತ್ತು ದೈಹಿಕ ಬೆಳವಣಿಗೆ ಆಗಬೇಕು ಅಂತಕ್ಕಂಥ ದೃಷ್ಟಿ ಇದನ್ನೆಲ್ಲ ಮಾಡಿದ್ದೇವೆ. ಪೌಷ್ಟಿಕ ಆಹಾರ ಕೊಡ್ತೇವೆ ಮತ್ತು ಅದೇ ರೀತಿ ಬಾಣಂತಿಯರು ಮತ್ತು ಬಸರಿಯರಿಗೂ ಸಹ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇದನ್ನು ಸಾರ್ವಜನಿಕರು ಅಂದರೆ ಸಂಬಂಧಪಟ್ಟಂಥ ಪೋಷಕರು ಇದನ್ನು ಉಪಯೋಗ ಪಡಿಸ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ದರ್ಶನ ಇಟ್ಟಾರ ಹಾಲು ಕೊಡು, ಹಾಲು पुष्पांजलि पुष्पति भवति प्रयामि गुरुदेव महादेव ಮೇಡಮ್ ನೀವು ಅಡ್ಡ ಹೋಗ್ಬೇಡಿ, ಬನ್ನಿ ಮೇಡಮ್.